20 ಮಿನಿಟ್ಸಲ್ಲಿ ನಾವು ರೆಡಿಯಾಗಿ ಹೊರಡ್ಬೇಕಿತ್ತು. ಬಟ್ ಇವಾಗ ಫೇಸ್ ಮಾಸ್ಕ್ ಹಾಕೋತಾ ಇದ್ದಾರೆ. ಇವನ್ ಬೆರಳು ಬೇರೆ ಊದ್ಕೊಂಡ್ಬಿಟ್ಟಿದೆ, ರಿಂಗ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಇದು ನಮ್ಮ ಲಾಸ್ಟ್ ಡೇ ಇನ್ ಗೋಕರ್ಣ. ಆಬ್ವಿಯಸ್ಲಿ ಲೇಟಾಗಿ ಮಲ್ಕೊಂಡು ಬೇಗ ಎದ್ದೇಳಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೂ ಜಗಳ ಮಾಡ್ಕೊಂಡು ಬೇಗ ಎದ್ದು ಬೇಗ ರೆಡಿಯಾಗಿ ಫೈನಲಿ ಟೆಂಪಲಿಗೆ ಬಂದ್ವಿ. ಬಾಯ್ಸ್ ಪಂಚೆ ಹಾಕೋಬೇಕು, ಪ್ಯಾಂಟ್ ಅಲೌಡ್ ಇರಲ್ಲ. ಗರ್ಭಗುಡಿ ಹೋಗುವಾಗ ಶರ್ಟ್ ಕೂಡ ರಿಮೂವ್ ಮಾಡಬೇಕು. ಲೈನಲ್ಲಿ ನಿಂತ್ಕೊಂಡು ಏನು ಮಾಡೋದು ಅಂತ ಅವ್ರನ್ನ ರಿಂಗ್ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲಿ ಬಂತು, ಥ್ಯಾಂಕ್ ಗಾಡ್. ದರ್ಶನ ಮುಗಿಸ್ಕೊಂಡು ಊಟ ಮಾಡೋದಕ್ಕೆ ಹೋದ್ವಿ. ಇದು ಮಹಾಬಲೇಶ್ವರ ಟೆಂಪಲ್, ಗೋಕರ್ಣದಲ್ಲಿ ಮೇನ್ ಟೆಂಪಲ್. ನಾವು ಆ್ಯಕ್ಚುಲಿ ಟೆಂಪಲ್ ಆದಮೇಲೆ ನಾವು ಬೇರೆ ಬಟ್ಟೆ ತೊಗೊಂಬಂದಿದ್ದೀವಿ. ಡ್ರೆಸ್ ಚೇಂಜ್ ಮಾಡಿ ಬೀಚ್ಗೆ ಹೋಗ್ಬಿಟ್ಟು ಫೋಟೋಶೂಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ವಿ. ಆದರೆ ಆ ಥರ ಆಗಲಿಲ್ಲ. ಸೊ ಫುಲ್ ಬಿಸಿಲಿತ್ತು. ನಮಗೆ ಟೈಮ್ ಕೂಡ ಇರಲಿಲ್ಲ, ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು. ನಾವು 12 ಗಂಟೆ ಮಿಡ್ ನೈಟ್ ಅಷ್ಟರಲ್ಲಿ ಬ್ಯಾಂಗ್ಳೂರ್ ರೀಚ್ ಆಗಲೇಬೇಕಿತ್ತು. ವಿ ಹ್ಯಾಡ್ ನೋ ಆಪ್ಷನ್. ಕ್ವಿಕ್ಕಾಗಿ ಶಾಪಿಂಗ್ ಮುಗಿಸ್ಕೊಂಡು ಆನ್ ದ ವೇ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಸ್ಪಾಟ್ ಸಿಕ್ತು, ಅಲ್ಲೇ ಫೋಟೋಸ್ ತೊಗೊಂಡ್ವಿ. ಆನ್ ದ ವೇ ಹಾಗೆ ಊಟ ಮಾಡ್ಕೊಂಡು ಫೈನಲಿ ಬಂದ್ವಿ. 12ಗಂತೂ ರೀಚ್ ಆಗಲಿಲ್ಲ. ಲೈಕ್ ಆ್ಯಂಡ್ ಫಾಲೋ ಫಾರ್ ಮೋರ್.